ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿತಾ ಬನ್ನಿ ರೆಗ್ಯುಲರ್ ಆಗಿ. ಸೊ ಜೀವಕ್ಕೆ ಏನೂ ಸಹ ತೊಂದರೆ ಇಲ್ಲ. ಸೊ ನಿಮಗೆ ಗ್ಯಾಸ್ಟ್ರಿಕ್ ಅಂಶ ಕಮ್ಮಿ ಆಗ್ತಾನೆ ಬರುತ್ತೆ. ಸೊ ಇಲ್ಲಿ ನೋಡಿ, ಇಷ್ಟು ದೊಡ್ಡ ಗ್ಲಾಸಲ್ಲಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಸೆಕೆಂಡ್ ಡೇ ಡಿಟಾಕ್ಸ್ ಡ್ರಿಂಕ್ಸು ಯಾವ ಬಗ್ಗೆ ಹೇಳ್ತಾ ಇದ್ದೀನಿ, ಯಾವುದ್ರ ಬಗ್ಗೆ ಈ ಡಿಟಾಕ್ಸ್ ಡ್ರಿಂಕು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಎನಿವೇ, ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಸೊ ಈ ವಿಡಿಯೋ ಅಂತೂ 7 days ಚಾಲೆಂಜ್ ಅಂತ ಹೇಳ್ತಿದ್ದೀನಲ್ಲ, ಈ ವಿಡಿಯೋ ಅಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮನೆಯಲ್ಲೇ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಕುಡಿದು ಮನೇಲಿ ಯಾವ ಥರ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆನ ಬಗೆಹರಿಸ್ಕೋಬೋದು ಅಂತೇಳಿ ಇವತ್ತು ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಕ್ಕಾಗುತ್ತೆ ಅಂತ ಹೇಳಿದ್ರೆ, ಮೇಯ್ನಾಗಿ ನೀವು ಟೈಮ್ ಟು ಟೈಮ್ ಊಟ ಮಾಡದೇ ಇದ್ದರೆ ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ, ಎಲ್ಲರಿಗೂ ಗೊತ್ತಿರುವ ರೀಸನ್ನೇ. ಹಾಗೆ ಜಂಕ್ಸ್ ಫುಡ್ಡನ್ನು ತಿಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ. ಹಾಗೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ. ಇಷ್ಟೆಲ್ಲ ರೀಸನ್ಸ್ ಇರುತ್ತೆ. ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ಟಾರ್ಟಿಂಗು ಪರವಾಗಿಲ್ಲ, ಟ್ಯಾಬ್ಲೆಟ್ ತೊಗೊಂಡು ಕಮ್ಮಿ ಆಗ್ಬೋದು. ಇನ್ನು ಕೆಲವು ಹೇಳೋದು ಮರೆತೆ, ಇನ್ನು ಕೆಲವೊಬ್ಬರಿಗೆ ಪ್ರೆಗ್ನೆಂಟಲ್ಲಿ ಬರುತ್ತೆ. ನಂಗೆ ಬಂದಿರುವಂಥದ್ದು ಪ್ರೆಗ್ನೆಂಟಲ್ಲಿ. ಕೆಲವೊಬ್ಬರಿಗೆ ಸಿಕ್ಕಾಪಟ್ಟೆ ವಾಮಿಟ್ ಇರುತ್ತಲ್ವ, ಸೊ ಆವಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ. ಏನು ತಿಂದರೂ ಊಟ ಮಾಡಿದರೂ ಸತಿ ನಿಲ್ಲಲ್ಲ, ನೀರು ಕುಡಿದ್ರೂ ನಿಲ್ಲಲ್ಲ. ವಾಮಿಟ್ ಸಮಸ್ಯೆ ಇದ್ದವರಿಗೆ ಪ್ರೆಗ್ನೆಂಟಲ್ಲಿ ಅವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ. ಒಂದು ಸಲ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂತು ಅಂದರೆ ಸೊ ನೀವು ಹೇಗೆ ಫುಡ್ ರೊಟೀನ್ ಚೇಂಜ್ ಮಾಡ್ಕೋಬೇಕು. ಹಾಗೆ ಈ ಡಿಟಾಕ್ಸ್ ಡ್ರಿಂಕ್ಸ್ ಇವತ್ತು ಏನು ತೋರಿಸ್ತಾ ಇದ್ದೀನಿ, ಇದು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಡೈಲಿ ನೀವು ಕುಡಿತಾ ಬಂದರೆ, ಸೊ ನೀವು ಕೆಲವೊಬ್ರು ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಹೇಳಿದ್ರೆ ದಿನ ಡೈಲಿ ಒಂದು ಟ್ಯಾಬ್ಲೆಟ್ ತೊಗೊಂಡೆ ಅವರು ರೊಟೀನ್ ಆಗುತ್ತೆ. ಇಲ್ಲ ಹೊರಗಡೆ ಏನೇ ಒಂದು ಬಿಸ್ಕೆಟ್ ತಿಂದರು, ಈಗ ನನಗೆ ಬಿಸ್ಕೆಟ್ ತಿಂದರು ಅಥವಾ ಹೊರಗಡೆದೊಂದು ಬ್ರೆಡ್ ತಿಂದರು, ಹೊರಗಡೆದು ಏನೇ ಒಂದು ಫುಡ್ಡು ತಿಂದರು, ಸೊ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ. ಜಾಸ್ತಿ ಇಡ್ಲಿ ದೋಸೆ ಉದ್ದಿನ ಅಂಶ ಜಾಸ್ತಿ ತಿಂದರೂ ಸಹ ನನಗೆ ಗ್ಯಾಸ್ಟ್ರಿಕ್ ಅಂಶ ಜಾಸ್ತಿ ಆಗ್ತಿತ್ತು. ಸೊ ಈ ಡ್ರಿಂಕನ್ನು ನಾನು ಯೂಸ್ ಮಾಡ್ತಾ ಇರೋದ್ರಿಂದ ಈಗ ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ 100ಗೆ 99% ಹೋಗಿದೆ ಅಂತಲೇ ಹೇಳ್ಬೋದು. ಮತ್ತು ಮೇಯ್ನಾಗಿ ಈ ಡ್ರಿಂಕ್ ಕುಡಿದ್ಮೇಲೆ ಸೊ ಈ ಡ್ರಿಂಕ್ ಅಥವಾ ಇದು ಕುಡ್ದಿದ್ದೇನೆ ಸೊ ಇನ್ನೇನೂ ಸಮಸ್ಯೆ ಬರಲ್ಲ ಅಂತ ಅಂದ್ಕೋಬೇಡಿ. ಅಂದರೆ ನೀವು ಲಿಮಿಟಾಗಿ, ಅಂದರೆ ಟೈಮ್ ಟು ಟೈಮ್ ಬೆಳಗ್ಗೆ 8 o'clock, ಮಧ್ಯಾಹ್ನ 1 o'clock, ಸಂಜೆ 8:30ಗೆ ಸೊ ಊಟ ಮಾಡಿ ಸ್ವಲ್ಪ ವಾಕಿಂಗ್ ಮಾಡೋದ್ರಿಂದ, ಎಕ್ಸಸೈಸ್ ಅಂದರೆ ವಾಕಿಂಗ್ ಮಾಡೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿ ಆಗುತ್ತೆ. 100ಗೆ 200%. ಸೊ ನೀವೇನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆಯಲ್ಲಿ ತುಂಬ ಎದೆ ನೋವು ಬರುವಂಥದ್ದು ಅಥವಾ ಅಲ್ಲಿ ಇಲ್ಲಿ ಏನು ಚಳಕ್ ಹಿಡಿಯುವಂಥದ್ದು ಆಗ್ತಾ ಇರುತ್ತಲ್ವ, ಸೊ ಅದೆಲ್ಲ ಸಮಸ್ಯೆ ಇದರಿಂದ ಬಗೆಹರಿತಾ ಬರುತ್ತೆ. ಸೊ ಆ ಹೋಮ್ ರೆಮಿಡಿ ಏನಂತ ಫಸ್ಟ್ ನೋಡ್ಕೊಬರೋಣ ಬನ್ನಿ. ನೋಡಿ, ಈ ಗ್ಲಾಸಲ್ಲಿ 2 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾವಿಲ್ಲಿ ಎಷ್ಟು ನೀರು ತೊಗೊಳ್ತೀವಿ ಅದು ಅರ್ಧ ಪ್ರಮಾಣ ಆಗಬೇಕು. ಆಲ್ಮೋಸ್ಟ್ ನಾನು ಯಾವ ಸೈಜಲ್ಲಿ ಹೇಳಿದ್ದೀನಿ ಅಷ್ಟು ದೊಡ್ಡ ಲೋಟದಲ್ಲೇ ನೀವು ಖಾಲಿ ಹೊಟ್ಟೆಗೆ ಇದನ್ನು ಕುಡಿಬೇಕು. ಇಲ್ಲಿ ನೋಡಿ, ಜೀರಿಗೆ ಹಾಗೆ ಸೊಂಪು, ನಮ್ಮನೆ ಸೊಂಪಿಗೆ ಸ್ವಲ್ಪ ಸಾಸಿವೆ ಮಿಕ್ಸ್ ಆಗಿದೆ. ತಪ್ಪು ತಿಳ್ಕೊಬಿಡಿ, ಒಗ್ಗರಣೆ ಡಬ್ಬಿಲಿರುವಾಗ ಈ ಥರ ಪ್ರಾಬ್ಲಮ್ ಸಾಲ್ವ್ ಆಗ್ತಾನೆ ಇರುತ್ತೆ ಪ್ರಾಬ್ಲಮ್ಮು. ಸೊ ಸೋಂಪು 1 ಸ್ಪೂನು, ಹಾಗೆ ಜೀರಿಗೆ 1 ಸ್ಪೂನು, ಇದನ್ನು ಹಾಕಿ ಕುದಿಸ್ಬೇಕು. ಈ ಥರ ಯಾವ ಥರ ಅಂದರೆ, ನೀವು 1 ಲೋಟ ನೀರು ತೊಗೊಂಡ್ರೆ ಅದರಲ್ಲಿ ಅರ್ಧ ಲೋಟ ಆಗಬೇಕು, ಆ ಪ್ರಮಾಣದಲ್ಲಿ ಕುದಿಸ್ಬೇಕು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಯಾವುದೇ ಥರ ರುಚಿಗೆ ಹಾಕಲಿಲ್ಲ ನಾನು, ಅಂದರೆ ಸಿಹಿ ಅಂಶ ಅಥವಾ ಉಪ್ಪಿನ ಅಂಶ ಏನನ್ನೂ ಹಾಕಿಲ್ಲ. ಇದು ನೀವು ಖಾಲಿ ಹೊಟ್ಟೆಲಿ ಕುಡಿತಾ ಬಂದರೆ ಸೊ ಡ್ರಿಂಕ್ ರೆಡಿಯಾಗಿದೆ. ಸೋಸ್ಕೊಂಡು ಲೋಟಕ್ಕೆ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. 2 ಲೋಟ ತೊಗೊಂಡಿದ್ದೆ ನೀರು, ಅದರಲ್ಲಿ 1 ಲೋಟ ಆಗಿದೆ. ಸೊ ಈ ಥರ ನೀವು ಡೈಲಿ ಕುಡಿತಾ ಬಂದರೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಸೋಸ್ಕೊಂಡು ಈ ಥರ ಇದು ನಾನು 2 ಗ್ಲಾಸ್ ಹಾಕಿದ್ದೆ ನೀರು, ಅದರಲ್ಲಿ 1 ಗ್ಲಾಸ್ ಆಗಿದೆ. ಸೊ ನೀವು ಯಾವ ಅಂಶ ಹಾಕ್ತೀರಾ ಅದರಲ್ಲಿ ಅರ್ಧದ ಅಂಶ. ಆಲ್ಮೋಸ್ಟ್ ಇದನ್ನು ಇಷ್ಟು ದೊಡ್ಡ ಗ್ಲಾಸಲ್ಲೇ ಕುಡಿಯುವಂಥದ್ದು. ಮತ್ತು ಇದಕ್ಕೆ ನೀವು ಬೇರೆ ಥರ ಜೇನುತುಪ್ಪ ಅಥವಾ ಸಕ್ಕರೆ, ಕಲ್ಲುಸಕ್ಕರೆ ಏನನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಬೇಕಿದ್ದರೆ 1 ಕಲ್ಲುಪ್ಪನ್ನು ಹಾಕ್ಕೊಂಡು ಸೇವಿಸ್ಬೋದು. ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿತಾ ಬನ್ನಿ ರೆಗ್ಯುಲರ್ ಆಗಿ. ಸೊ ಜೀವಕ್ಕೆ ಏನೂ ಸಹ ತೊಂದರೆ ಇಲ್ಲ. ಸೊ ನಿಮಗೆ ಗ್ಯಾಸ್ಟ್ರಿಕ್ ಅಂಶ ಕಮ್ಮಿ ಆಗ್ತಾನೆ ಬರುತ್ತೆ. ಸೊ ಇಲ್ಲಿ ನೋಡಿ,
ಇಷ್ಟು ದೊಡ್ಡ ಗ್ಲಾಸಲ್ಲಿ. ಸೊ ಇದು ಉಗುರು ಬೆಚ್ಚು ಅಂದರೆ ತುಂಬ ಬಿಸಿನೂ ಅಲ್ಲ ತುಂಬ ತಣ್ಣಗೂ ಅಲ್ಲ, ನಿಮಗೆ ಗಂಟಲು ಸ್ವಲ್ಪ ಬೆಚ್ಚ ಆಗಬೇಕು ಆ ಥರ ನೀವು ಕುಡಿತಾ ಬನ್ನಿ, ತುಂಬ ಒಳ್ಳೆಯದು. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಒಂದು ಒಳ್ಳೆ ಡ್ರಿಂಕನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಸಿಗ್ತೀನಿ ಇನ್ನೊಂದು ಡಿಟಾಕ್ಸ್ ಡ್ರಿಂಕ್ಸ್ ಒಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.